ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಸ್ವಾಮೀಜಿಗಳನ್ನು ಸಮಾಜ ಬಹಳಷ್ಟು ಗೌರವಿಸುತ್ತೆ, ಪ್ರೀತಿಸುತ್ತೆ. ಒಬ್ಬ ಕಾವಿಧಾರಿ ಕಂಡ ಅಂದಾಕ್ಷಣ ಜನ ಅವರಿಗೆ ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ದೀರ್ಘದಂಡ ನಮಸ್ಕಾರ ಹಾಕ್ತಾರೆ, ಗೌರವವನ್ನು ಕೊಡ್ತಾರೆ. ಯಾಕಂದರೆ ಎಲ್ಲೋ ಒಂದು ಕಡೆಗೆ ನಮಗಿಂತ ಭಾಳ ಎತ್ತರದಲ್ಲಿರುವಂಥವ್ರು, ನಾವು ಕತ್ತಲಲ್ಲಿದ್ದರೆ ಒಂಥರ ಗುರುವಿನ ರೀತಿಯಲ್ಲಿ ಅವ್ರು ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಅವ್ರಿಗೆ ಗೌರವ ಸಲ್ಲಲೇಬೇಕು ಅಂತ ಅವ್ರಿಗವರೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಒಮ್ಮೆ ಈ ಕಾವಿದಾರಿಗಳ ಕೊಳಕು ಹೊರಗಡೆ ಬಂದರೆ ಜನ ಖಂಡಿತವಾಗಲೂ ಸಹಿಸಿಕೊಳ್ಳೋದಿಲ್ಲ. ನೀವು ನಿತ್ಯಾನಂದನ ಕೇಸ್ನಿಂದ ಹಿಡಿದು ನಿತ್ಯಾನಂದನ ಕೇಸ್ನ ವಿರುದ್ಧವಾಗಿ ಸಾಕಷ್ಟು ಮಾತಾಡಿರುವಂಥ ಕಾಳಿಮಠದ ಶ್ರೀಗಳ ಬಗ್ಗೆ ಈ ಮಾತನ್ನು ಹೇಳಲೇಬೇಕು. ಯಾಕಂದರೆ ಕಾಳಿಮಠದ ಶ್ರೀಗಳ ಒಂದು ಮುಖ ಸತ್ಯಾಸತ್ಯತೆಗಳು ಇಷ್ಟು ಅನ್ನುವಂಥದ್ದು ಬೇರೆ ವಿಚಾರ, ಒಂದು ಮುಖ ಸಮಾಜಕ್ಕೆ ಅರ್ಥವಾಗಿದೆ. ಎಲ್ಲ ಒಂದು ಕಡೆಗೆ ಕಾಳಿಮಠದ ಶ್ರೀಗಳು ಕೂಡ ಹಾದಿ ತಪ್ಪಿದ್ರು ಅನ್ನುವಂಥ ಮನೋಭಾವನೆ ಜನರಲ್ಲಿ ವ್ಯಕ್ತವಾಗ್ತಿರುವಂಥದ್ದು. ಹೀಗಾಗಿ ಕಾಳಿಮಠದ ಶ್ರೀಗಳು ನೇರವಾಗಿ ಸಿಕ್ಬಿದ್ದಿದ್ದಾರೆ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವಂಥ ಸಂದರ್ಭದಲ್ಲಿ. ಹೀಗಾಗಿ ಕಾಳಿಮಠದ ಶ್ರೀಗಳ ಇದ್ದಂತಹ ಗೌರವ ಮರ್ಯಾದೆ ಮಣ್ಣುಗೂಡು ಹೋಗಿದೆ. ಎಲ್ಲ ಕಡೆಗೆ ಪ್ರತಿಭಟನೆಗಳು ಕೂಡ ಜೋರಾಗಿವೆ. ಕಾಳಿಮಠದ ಶ್ರೀಗಳ ವಿರುದ್ಧ ಜನ ಏನಂತಾರೆ, ಎಲ್ಲೆಲ್ಲಿ ಪ್ರತಿಭಟನೆ ಆಗಿದೆ, ಬನ್ನಿ ಆರಂಭದಲ್ಲಿ ಒಂದು ವರದಿ ನೋಡೋಣ. ಮಠದ ಎದುರು ಗದ್ದಲ, ಋಷಿಕುಮಾರಸ್ವಾಮಿ ವಿರುದ್ಧ ಅಬ್ಬರ, ಹೂಕುಂಡ ಒಡೆದು ಆಕ್ರೋಶ. ಇದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ಬಳಿಯ ನೀರುಗುಂಡಿ ಬಳಿ ಕಂಡುಬಂದ ದೃಶ್ಯ. ಋಷಿಕುಮಾರಸ್ವಾಮೀಜಿ ಡೀಲ್ ವ್ಯವಹಾರ ಬಯಲಾಗುತ್ತಿದ್ದಂತೆ ಜನ ರೊಚ್ಚಿಗೆದ್ದಿದ್ರು. ಇವತ್ತು ನೀರುಗುಂಡಿಯಲ್ಲಿರುವ ಋಷಿಕುಮಾರರ ಮಠಕ್ಕೆ ದಾಳಿ ಮಾಡಿದ ಸಾರ್ವಜನಿಕರು ಘೋಷಣೆ ಕೂಗಿದ್ರು. ಇತ್ತ ದಾವಣಗೆರೆಯಲ್ಲೂ ಪ್ರತಿಭಟನೆಯ ಅಬ್ಬರ ಜೋರಾಗಿತ್ತು. ದರ್ಶನ್ ಅಭಿಮಾನಿಗಳ ಸಂಘದ ಕಾರ್ಯಕರ್ತರು ಗಾಂಧಿ ವೃತ್ತದಲ್ಲಿ ಋಷಿಕುಮಾರ ಶ್ರೀಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಜಯದೇವ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ಋಷಿಕುಮಾರರ ಅಣಕು ಶವಯಾತ್ರೆ ನಡೆಸಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಆರೋಪದ ಬಗ್ಗೆ ಋಷಿಕುಮಾರ ಸ್ವಾಮೀಜಿ ಹೇಳೋದೇ ಬೇರೆ. ತಾನೇನು ತಪ್ಪು ಮಾಡಿಲ್ಲ ಎಂದಿರುವ ಅವರು ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ರು. ಯಾವತ್ತು ಯಾವ ಕನ್ನಡ ಪರ ರಮೇಶ್ ಅಣ್ಣನ್ ಬಿಟ್ಕೊಟ್ಟಿಲ್ಲ. ನಿನ್ನೆ ಅಂದಿರೋದು ನಿಜ. ಇವ್ರನ್ನ ಸಿಗಿಸ್ಬೇಕು. 11 ಕೋಟಿ ಅಂತೆ, ಏನು ಇಲ್ಲದೆ ಇರೋ ನನಗೆ 11 ಕೋಟಿ ಕೊಡ್ತಾರೆ ಅಂದರೆ ಇವ್ರು ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಹೇಳಿಸ್ರಿ. ಸುವರ್ಣವಾಹಿನಿಯವರು ನಿತ್ಯಾನಂದನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ, ಹೋಗಬೇಡಿ ಅಂತ ಎಲ್ಲ ಕಾಲ್ ಮಾಡಿರೋದು ನನ್ನ ಹತ್ರ ರೆಕಾರ್ಡ್ ಇಲ್ವಾ? ರೆಕಾರ್ಡ್ ಸಮೇತ ಬಂದು ಕೂತ್ಕೊಳ್ತೀನಿ. ಆದರೆ ಯಾವುದೇ ಸಮಜಾಯಿಷಿಗೆ ಬಗ್ಗದ ಸಾರ್ವಜನಿಕರು ಋಷಿಕುಮಾರರ ವಿರುದ್ಧ ಬೀದಿಗಿಳಿದಿದ್ದಾರೆ. ಋಷಿಕುಮಾರರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಇದ್ದಾರೆ ರವೀಂದ್ರ ರಶ್ಮಿಯವರು, ಖ್ಯಾತ ಅಂಗಣಕಾರರು, ಹಿರಿಯ ಪತ್ರಕರ್ತರು. ರಶ್ಮಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಮತ್ತೊಬ್ಬರು ಇದ್ದಾರೆ ನಮ್ಮ ಜೊತೆಗೆ, ವೀಣಾ ಸ್ಪಂದನ ಸಂಸ್ಥೆಯವರು. ವೀಣಾವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿರುವಂಥವ್ರು ಡಾಕ್ಟರ್ ಶ್ರೀಧರ, ಮನೋವಿಜ್ಞಾನಿಗಳು. ಶ್ರೀಧರ್ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರಿದ್ದಾರೆ ನಂಜುಂಡಿ, ಸಮಾಜ ಸೇವಕರು. ನಂಜುಂಡಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಮೇಶ್ ಗೌಡರು ಕೂಡ ಬರ್ತಾರೆ. ಇವರೆಲ್ಲರೂ ಕೂಡ ಆಶ್ಚರ್ಯಕರ ಸಂಗತಿ ಅಂದರೆ ವೀಣಾ ಆಗಿರ್ಬೋದು, ನಂಜುಂಡಿ ಆಗಿರ್ಬೋದು, ಈಗ ನೆಕ್ಸ್ಟ್ ಜಾಯ್ನ್ ಆಗುವಂಥ ರಮೇಶ್ ಗೌಡರು ಆಗಿರ್ಬೋದು, ಇವರೆಲ್ಲರೂ ಕೂಡ ಸ್ವಾಮೀಜಿಯ ಪರವಾಗಿ ಅಂದರೆ ನಿತ್ಯಾನಂದನ ವಿರುದ್ಧವಾಗಿ ದನಿ ಎತ್ತಂಥವ್ರು, ಸಾಕಷ್ಟು ವೇದಿಕೆಗಳಲ್ಲಿ ಕಾಣಿಸ್ಕೊಂಡಿರುವಂಥವ್ರು, ನಮ್ಮ ಸ್ಟುಡಿಯೋ ಸೇರಿದ ಹಾಗೆ ಬೇರೆ ಬೇರೆ ಕಡೆಗೆ ಕೂತ್ಕೊಂಡು ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡಿರುವಂಥವ್ರು, ಒಂದು ಲೆಕ್ಕದಲ್ಲಿ ಸ್ವಾಮೀಜಿಗೆ ಬೆಂಬಲವಾಗಿ ನಿಂತಂಥವರು. ಈಗ ನೋಡಿ, ಅವರೆಲ್ಲರೂ ಕೂಡ ಸ್ವಾಮೀಜಿಯ ಮನಸ್ಥಿತಿಯ ಬಗ್ಗೆ ಮಾತಾಡಲೇಬೇಕು. ಜೊತೆಗೆ ಶ್ರೀಧರ ನಮ್ಮ ಜೊತೆಗಿದ್ದಾರೆ, ಮನೋವಿಜ್ಞಾನಿಗಳು. ಯಾಕೆ ಮನುಷ್ಯ ಇಂಥದ್ದೊಂದು ಭ್ರಮೆಗೆ ತಲುಪಿಡ್ತಾನೆ ಅನ್ನುವಂಥದ್ದು, ನಾನು ಮಾತಾಡಿದ್ದೆ ಸತ್ಯ, ನಾನು ಹೇಳಿದ್ದೆ ವೇದವಾಕ್ಯ, ನಾನು ಯಾರನ್ನ ಬೇಕಾದರೂ ಕೂಡ ನನ್ನ ನಾಲಿಗೆಗೆ ತರಬಲ್ಲೆ, ಆಟ ಆಡಿಸ್ಬಿಡಬಲ್ಲೆ ಅನ್ನುವಂಥ ಮನೋಭಾವನೆ ಯಾಕೆ ಬರುತ್ತೆ ಜನರಿಗೆ ಅನ್ನೋದ್ರ ಬಗ್ಗೆ. ಬನ್ನಿ, ನಾನು ಆರಂಭ ಮಾಡ್ತಾ ಇದ್ದೀನಿ ರವೀಂದ್ರ ರಶ್ಮಿಯವರ ಮುಖಾಂತರ. ರಶ್ಮಿಯವರು, ತಮಗೆಲ್ಲ ಗೊತ್ತಿರುವಂಥ ಸಂಗತಿ, ನನ್ನ ಆರಂಭದಲ್ಲಿ ಒಂದು ಪೀಠಿಕೆ ಕೊಟ್ಟೆ ನಾನು. ಸ್ವಾಮೀಜಿಗಳು ಅಂದಾಕ್ಷಣ ನಮ್ಮ ಜನಗಳು ಗೌರವಿಸ್ತಾರೆ, ಬಹಳ ಭಕ್ತಿನ ಪ್ರದರ್ಶನ ಮಾಡ್ತಾರೆ. ಏನು ಅಂದರೆ ಎಲ್ಲರ ಕಡೆ ನಮಗಿಂತ ಎತ್ತರದವರು, ನಮ್ಮನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗುವಂಥವ್ರು ಅಂತ. ಸ್ವಾಮೀಜಿಗಳೇ ಹಾದಿ ತಪ್ಪಿಟ್ರೆ ಗತಿ ಏನು ಅಂತ ನೋಡಿ. ಸ್ವಾಮೀಜಿಗಳನ್ನ ಭಾಳ ಎತ್ತರದ ಪೀಠದಲ್ಲಿ ನಾವೇ ಕೂಡಿಸ್ಬಿಟ್ಟಿದ್ದೀವಿ, ಬೌದ್ಧಿಕವಾಗೂ ಮಾನಸಿಕವಾಗೂ. ಸ್ವಾಮಿ ಜೊತೆಗೆ ಒಂದು ಮಠ, ಸ್ವಾಮಿ ಮತ್ತು ಮಠ ಅವೆರಡು ಧಾರ್ಮಿಕ ಲಾಂಛನಗಳಂತ ಗೌರವಿಸೋ ಪರಿಪಾಠವನ್ನು ರೂಢಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಆದರೆ ಈ ಥರ ಮಾಡಬಾರ್ದನ್ನು ಮಾಡಿ ಸಿಕ್ಕಾಕ್ಕೊಂಡು ಧರ್ಮದ ಇಟ್ಟು ತಿಂದು ಅವಮಾನಿತರಾಗ್ತಿರೋ ಸ್ವಾಮೀಜಿಗಳು ಎಂಥ ಸ್ವಾಮೀಜಿಗಳು? ಅವ್ರಿಗೆ ಮುಖ್ಯವಾಗಿ ಜಾತಿ ಬಲ ಇಲ್ಲ,
ಮತ್ತೊಂದೊಂದು ಐತಿಹಾಸಿಕ ಪರಂಪರೆಗಳಿಲ್ಲ. ನಿಜ ನಿಜ ನಿಜ. ಆಮೇಲೆ ನಮ್ಮ ಈ ಪ್ರತಿಭಟಿಸೋರು ಅಷ್ಟೇ ಇಂಥರ ಒಂದು ಸಾಫ್ಟ್ ಟಾರ್ಗೆಟ್ನ ಹಿಡ್ಕೊಂಡ್ಬಿಟ್ಟು ಥಳಿಸೋದ್ರಲ್ಲಿ ಭಾಳ ತಮ್ಮ ಪರಿಣಿತಿನ ಒಂದು ಪ್ರದರ್ಶನ ಕಲೆ ಥರ ಆಗೋಗ್ಬಿಟ್ಟಿದೆ. ಏನೋ ಒಬ್ಬ ತಪ್ಪು ಮಾಡಿದ ವ್ಯಕ್ತಿಯನ್ನು ಹಿಡ್ಕೊಂಬಂದ್ಬಿಟ್ಟು ಹಿಗ್ಗಾಮುಗ್ಗ ಥಳಿಸಿ, ಯಾಕಂದರೆ ಎಲ್ಲ ಕಡೆ ಟಿ ವಿ ಕ್ಯಾಮ್ರಾಗಳಿರುತ್ತೆ, ಇವರು ಪ್ರಚಾರ ಸಿಗುತ್ತೆ. ಇದ್ದಕ್ಕೆಂತ ಈ ದೊಂಬಿ ಮಾಡೋ ಈ ಒಂಥರ ಸಮೂಹ ಸನ್ನಿಗೊಳಗಾದವ್ರ ಥರ ಆ ಸ್ವಾಮೀಜಿಯ ದುರ್ವರ್ತನೆ ಎಷ್ಟು ಕೆಟ್ಟದ್ದೋ ಅದಕ್ಕೆ ಇವರು ಪ್ರತಿಕ್ರಿಯೆ ಕೂಡ, ಅಲ್ಲಿ ಹಿಂಸೆ, ದಬ್ಬಾಳಿಕೆ, ಒಂದು ಸಮೂಹ ಸನ್ನಿ, ಇವೆರಡೂ ಅಪಾಯಕಾರಿ. ಖಂಡಿತವಾಗಲು ರಶ್ಮಿಯವರೇ. ಇದೆಲ್ಲದರ ಜೊತೆಗೆ ಬಹಳಷ್ಟು ಜನ ನಮಗೂ ಕೇಳಿದ್ರು, ಸ್ವಾಮೀಜಿ ನಿಮ್ಮ ಸ್ಟುಡಿಯೋಕ್ಕೂ ಬಂದರು, ಬಹಳಷ್ಟು ಸಂದರ್ಭಗಳಲ್ಲಿ ಮಾತಾಡಿದ್ದಾರೆ ಅಂತ. ನಿಜ, ಒಪ್ಕೊಳ್ಳೇಬೇಕು. ಕೇವಲ ನಮ್ಮ ಮಾಧ್ಯಮ ಅಲ್ಲ, ಎಲ್ಲ ಮಾಧ್ಯಮಗಳ ಕಡೆಗೂ ಕೂಡ ಅವ್ರು ಸುತ್ತಾಡ್ಕೊಂಡು ಬಂದಿದ್ದಾರೆ, ಎಲ್ಲ ಕಡೆಗೂ ಕೂಡ ಮಾತಾಡಿದ್ದಾರೆ. ಆದರೆ ತಪ್ಪೇ, ಅದು ಯಾರು ಮಾಡಿದ್ರು, ಅದು ನಾವು ಮಾಡಿದ್ರು ತಪ್ಪೇ, ಸ್ವಾಮೀಜಿ ಮಾಡಿದ್ರು ತಪ್ಪೇ, ಯಾರು ಮಾಡಿದ್ರು ಕೂಡ ತಪ್ಪೇನೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಖಂಡಿತವಾಗಲೂ ಇಲ್ಲ. ಜೊತೆಗೆ ಅವರ ಎಚ್ಚರಿಕೆಯ ಮಾತೇನಿದೆ ಅದನ್ನು ಎಲ್ಲ ಮಾಧ್ಯಮಗಳು ಪಾಲಿಸಲೇಬೇಕು. ಆದರೆ ಒಂದು ಮಾತ್ರ ನಿಜ, ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಅವಕಾಶಗಳನ್ನ ಕೊಡ್ತೀವಿ ಮಾಧ್ಯಮದವರು. ಎಲ್ಲೋ ಒಂದು ಕಡೆಗೆ ಬಹಳ ಜೋಶಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಇವ್ರಿಗೊಂದು ವೇದಿಕೆಯನ್ನು ನಾವು ಕೊಡಬೇಕು, ಇವ್ರಿಗೂ ಬೆಳೆಯುವಂಥ ಒಂದು ಮನೋಭಾವನೆ ಇದೆ ಇವರಿಗೆ, ಇವರೆಲ್ಲ ಒಂದು ಕಡೆಗೆ ಮುನ್ನಡೆಸಬಲ್ಲರು, ಒಂದಿಷ್ಟು ಜನರನ್ನ ದಾರಿ ತೋರಿಸಬಲ್ಲರು ಅಂತ. ಆದರೆ ಇವರೇ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಂಡ್ಬಿಟ್ರೆ ಬಹಳ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ. ಜೊತೆಗೇನು ಅಂದರೆ ರೀಫಾರ್ಮ್ ಆಗಿರುವಂಥ ರೋಡಿಗಳಾಗಿರ್ಬೋದು, ಅಂಡರ್ವರ್ಲ್ಡ್ ಜೊತೆ ಕನೆಕ್ಷನ್ ಇರುವಂಥವ್ರಾಗಿರ್ಬೋದು, ಹಾದಿ ತಪ್ಪಂಥವ್ರಾಗಿರ್ಬೋದು, ಅವರೆಲ್ಲ ಸರಿಯಾಗಿರಿ ಅಂತಂದರೆ ಸಮಾಜ ಗೌರವಿಸಿದಂಥ ಬಹಳಷ್ಟು ಉದಾಹರಣೆಗಳು ನೋಡಿದ್ದೀವಿ. ಅವ್ರನ್ನ ಜನಪ್ರತಿನಿಧಿಗಳನ್ನಾಗಿ ಕೂಡ ಜನ ಆಯ್ಕೆ ಮಾಡಿ ಕಳಿಸ್ಬಿಡ್ತಾರೆ. ಆದರೆ ಈ ರೀತಿಯ ಲಂಗು ಲಗಾಮಿಲ್ದೇ ಮಾತಾಡಿ ಎಡವಟ್ಟು ಮಾಡ್ಕೊಳ್ಳುವಂಥವ್ರಿಗೆ ಏನು ತಾನೇ ಮಾಡಲಿಕ್ಕೆ ಸಾಧ್ಯ? ಇಂಥದ್ದೊಂದು ಮನೋಭಾವನೆ ಯಾಕೆ ಬರುತ್ತೆ? ಅದು ಈಗಿನ ಪ್ರಶ್ನೆ. ಬಹಳಷ್ಟು ಸಂದರ್ಭಗಳಲ್ಲಿ ಇದೇ ವೇದಿಕೆಯಲ್ಲಿ ವೀಣಾ ಸ್ವಾಮೀಜಿಯವರ ಪಕ್ಕದಲ್ಲೇ ಕೂತ್ಕೊಂಡು ಬಹಳಷ್ಟು ಮಾತಾಡಿದ್ದಾರೆ, ಪರವಾಗಿ ದನಿಯೇರಿಸಿದ್ದಾರೆ. ನೋಡಿ, ಇವತ್ತು ಅವರು ಮಾತಾಡಲೇಬೇಕು ಸ್ವಾಮೀಜಿಯ ಬಗ್ಗೆ. ಸೊ ಅಂಥ ಒಂದು ಸ್ಥಿತಿ ನಮಗೂ ಕೂಡ ಬೇಸರ ಸಂಗತಿ ವೀಣಾವ್ರು. ಯಾಕಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಅದನ್ನು ನಿತ್ಯಾನಂದನ ವಿರುದ್ಧವಾಗಿರ್ಬೋದು, ಬಾಬಾ ಅವರ ಶವಪೆಟ್ಟಿಗೆ ಪ್ರಕರಣ ಇದೆಯಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಜ್ಞಾಪಿಸ್ಕೊಳ್ಳೇಬೇಕು ನಾವು. ಬಹಳಷ್ಟು ಸಂದರ್ಭಗಳಲ್ಲಿ ಬಹಳಷ್ಟು ವೇದಿಕೆಯಲ್ಲಿ ನಮ್ಮ ಮಾಧ್ಯಮವು ಸೇರಿದಾಗ ಎಲ್ಲ ಮಾಧ್ಯಮದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಈಗಾಗಿರುವಂಥ ಸ್ಥಿತಿಯ ಬಗ್ಗೆ ಏನಂತಿರ್ತಾವೆ? ಅಲ್ಲ, ನಾವು ಎಡುವುದ್ವಿ ಅನಿಸುತ್ತೆ ಕೆಲವು ವಿಷಯದಲ್ಲಿ. ಈಗ ನಾವು ನಿತ್ಯಾನಂದನ ವಿರುದ್ಧ ನಾವು ಹೋರಾಟಕ್ಕೆ ಇಳಿದಿದ್ದಿನ ನಾವು ಯಾರು ಇವ್ರಿಗೆ ಪರ್ಸನಲ್ ಇನ್ವೈಟ್ಮೆಂಟ್ ಕೊಟ್ಟು ನೀವು ಮುಂದೆ ಬನ್ನಿ ಅಂತ ಹೇಳಲಿಲ್ಲ. ಅವರೇ ಬಂದರು. ನಾವೇನು ಅಂದ್ಕೊಂಡ್ವಿ, ಒಬ್ಬ ಸನ್ಯಾಸಿ ಅಥವಾ ಸ್ವಾಮೀಜಿ ಅಂತ ಹೇಳ್ಕೊಳ್ಳೋರಿಗೆ ಇನ್ನೊಂದು ಸ್ವಾಮೀಜಿ ಕಡೆ ಫೈಟ್ ಆದರೆ ಅದು ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಯೋಚನೆ ಮಾಡಿ ಇವ್ರಿಗೆಲ್ಲ ಮುಂದಾಳತ್ವ ಕೊಟ್ವಿ. ಒಂದು ಎಚ್ಚರಿಕೆ ಇರಲೇಬೇಕು, ಯಾರನ್ನು ಕರೆಸಬೇಕು, ಎಷ್ಟು ಮಟ್ಟಿಗೆ ಕರೆಸಬೇಕು ಅಂತ. ಇದೆಲ್ಲದರ ಜೊತೆಗೆ ಅವರ ಪೂರ್ತಿ ಜಾತಕ ನೋಡಿ ಕರ್ಸಕ್ಕಂತ ಖಂಡಿತ ಇವಾಗ ನೀವು ಅವ್ರ ವ್ಯಾಪಾರಗಳನ್ನು ನೋಡೋಕೆ ಸಾಧ್ಯ ಇಲ್ಲ. ಒಂದು ಎಕ್ಸಾಂಪಲ್ ಹೇಳಲೇಬೇಕು, ಯಾವುದೋ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಭಯೋತ್ಪಾದಕರ ಜೊತೆ ಸಂಪರ್ಕ ಹೊಂದಿರ್ತಾನೆ ಅಂದ ತಕ್ಷಣ ಆ ಮಾಧ್ಯಮದಲ್ಲಿ ಇರೋರೆಲ್ಲರೂ ಭಯೋತ್ಪಾದಕರು ಅಂತ ಹೇಳಿಬಿಟ್ರೆ ತಪ್ಪಾಗುತ್ತದು ಅಂತ. ಅಲ್ಲ, ಇವಾಗ ನಂದೇ ಎಕ್ಸಾಂಪಲ್ ತಗೊಳ್ಳಿ. ನಾನು ವೇದಿಕೆ ಕೊಟ್ಟಿದ್ದೀರಾ, ನಾನು ಹೊರಗಡೆ ಏನೋ ತಪ್ಪು ಮಾಡ್ಕೊಂಡ್ರೆ ಅದಕ್ಕೆ ಯಾರು ಮಾಧ್ಯಮ ಹೊಣೆ ಆಗಲ್ಲ. ನೀವು ನನಗೆ ಕೊಟ್ಟಿದ್ದೀರಾ, ನಾನು ಮಾತಾಡ್ತೀನಿ ಅಂತ ಒಂದು ವೇದಿಕೆ ಕೊಟ್ಟಿದ್ದೀರಾ. ನಾನೆಲ್ಲ ಹೊರಗಡೆ ಹೋಗಿ ಆಮೇಲೆ ನಾವು ಹೊಣೆಗಾರರಾಗಲ್ಲ. ಒಂದು ನಾಳೆ ಏನಾದ್ರೂ ಕೇಸ್ಗಳು ಬಂದಂತ ಸಂದರ್ಭದಲ್ಲಿ ಯಾರು ಸಮರ್ಥನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತ ಕಾರ್ಯಕ್ರಮ ಮಾಡೋದೇ ಅಂತ. ಈಗ ಸುವರ್ಣ ನ್ಯೂಸ್ ಏನು ಅವ್ರ ಪರವಾಗಿ ನಿಂತಿಲ್ವಲ್ಲ, ತಪ್ಪು ಮಾಡಿದ್ದಾರೆ, ಅದನ್ನು ನೀವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ. ಅವ್ರು ಒಳ್ಳೆತನ ಅವ್ರು ಒಳ್ಳೆ ಮಾತಾಡ್ತಾರೆ ಅಂತ ಹೆಂಗೆ ಪ್ರೊಜೆಕ್ಟ್ ಮಾಡಿದ್ರೆ ಅವ್ರು ತಪ್ಪನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ. ಮತ್ತಷ್ಟು ನನ್ನ ಜೊತೆಗೆ ಚರ್ಚೆ ಮಾಡ್ತೀನಿ. ಈಗ ರಮೇಶ್ ಗೌಡರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಂಜುಂಡಿ ಏನು ಹೇಳ್ತಾರೆ ಕೇಳೋಣ. ಜೊತೆಗೆ ಡಾಕ್ಟರ್ ಶ್ರೀಧರ ನಮ್ಮ ಜೊತೆಗಿದ್ದಾರೆ, ಮನೋವಿಜ್ಞಾನಿಗಳು. ಅವರ ಒಂದು ಅಭಿಪ್ರಾಯ ಏನು ಕೇಳೋಣ ಸಣ್ಣ ವಿರಾಮದ ನಂತರ.